ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ರೂ ಇಲ್ಲೇ ಇದ್ವಲ್ಲ, ಎಲ್ರೂ ಕಣ್ ತಪ್ಪಿಸ್ಕೊಂಡು ಹೇಗ್ ಹೋದ್ಲವಳು? ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ಹೋಗಿರ್ತಾಳ ಅಜ್ಜಿ. ಅವಳು ಏನೇ ಮಾಡಿದ್ರು ನೀವು ಸಪೋರ್ಟ್ ಮಾಡ್ತೀರ ಅಂತ ಗೊತ್ತಲ್ಲ. ನೀನ್ ನನ್ನನ್ ಯಾಕೋ ಅಂತ ಇದ್ಯಾ ಶಿಲಾಯುಗದ ತಲೆ ಹರಟೆ? ನಾನು ಹೇಳ್ತಿರೋ ನಿಜಾನೇ ತಾನೆ. ಮದ್ವೆ ಇರ್ಬೇಕಾದ್ರೆ ಅಜ್ಜಿ ಮ್ಯಾನೇಜ್ ಮಾಡಿದ್ರು, ಹೋಮ ನಡೀತಿದೆ, ಈಗ ಮ್ಯಾನೇಜ್ ಮಾಡದೆ ಇರ್ತಾರ ಅಂತ ಅನ್ಕೊಂಡು ಹೋಗಿರ್ತಾಳೆ. ಮುಚ್ಚ ಬಾಯಿ. ಸದ್ಯ ನಾನೇ ಕಳಿಸ್ತೆ ಅಂತ ಹೇಳಿಲ್ವಲ್ಲ. ನೀವೇ ಕಳ್ಸಿದ್ರು ಅವಳೇ ಹೋದ್ಲು. ಹೋಮ ಟೈಮ್ಗೆ ಸರಿಯಾಗಿ ಬಂದ್ರೆ ಒಳ್ಳೇದು ಅಜ್ಜಿ. ಇಲ್ಲಾಂದ್ರೆ ಅತ್ತೆಗೆ ಮನೆಯವ್ರಿಗೆ ಮುಖನೂ ತೋರ್ಸಕ್ಕಾಗಲ್ಲ. ನಿಜಾನೇ ಅತ್ತೆ, ಅವಳು ಬರ್ದೇ ಹೋದ್ರೆ ಏನ್ ಮಾಡೋದು? ನನಗೆ ಅವಳು ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲ. ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇರ್ತೀಯಲ್ಲ ಅಜ್ಜಿ, ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನೋಡು. ಅಮ್ಮ ಕೌಸಲ್ಯ, ನಿನ್ ಸೊಸೆನ ಬರಕ್ ಹೇಳಮ್ಮ. ಹೋಮನ ಬೇಗ ಶುರು ಮಾಡ್ಬೇಕು. ಸರಿ ಗುರುಗಳೇ. ಇನ್ನು ಶ್ರೇಯಾ ಬಂದಿಲ್ಲ, ಏನ್ ಮಾಡೋದತ್ತೆ? ದೇವಸ್ಥಾನಕ್ಕೆ ಹೋಗಿದ್ದಾಳಲ್ವಾ, ಬರ್ತಾಳೆ ಬಿಡು ಕೌಸಲ್ಯ. ಅಂದ್ರೆ ಈಗ ಶ್ರೇಯಾ ಮನೇಲಿಲ್ಲ ಅಂತಾಯ್ತು. ಕರೆಕ್ಟಾಗಿ ಹೋಮ ನಡೆಯೋ ಟೈಮಲ್ಲೇ ಶ್ರೇಯಾ ಮನೇಲಿಲ್ಲ ಅಂತಂದ್ರೆ ಖಂಡಿತ ಇದು ಊರ್ಮಿಳಾ ಪ್ಲಾನೆ. ಏನ್ ಪ್ಲಾನ್ ಮಾಡಿದೀಯ ಊರ್ಮಿಳಾ? ಸೂಪರ್ ನೀನು. ಪಾಪ ಹುಚ್ಚರು ಶ್ರೇಯಾ ವಾಪಸ್ ಬರ್ತಾಳೆ, ಹೋಮ ನಡೆಯುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಪ್ಪ, ನಿನಗೊಂದು ವಿಷಯ ಗೊತ್ತಾ? ಈ ಹೋಮ ನಡೆಯಲ್ಲ. ನಡೆಯಲ್ವಾ? ಯಾಕೆ ನಡೆಯಲ್ಲ? ಯಾಕೆ ಏನು ಎಲ್ಲ ಕೇಳಬೇಡ. ನಡೆಯಲ್ಲ ಅಂದ್ರೆ ನಡೆಯಲ್ಲ. ಆ ಥರ ಪ್ಲಾನ್ ಆಗೋಗಿದೆ. ಹೋಮ ನಡೀಲಿಲ್ಲ ಅಂದ್ರೆ ಅಧಿಕಾರನ ಕೊಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಮತ್ತೆ ನನಗೆ ಚಾನ್ಸ್ ಸಿಕ್ಕ ಹಾಗೆ. ಈ ಸಲ ಆ ಚಾನ್ಸನ್ನ ಬಿಡಲ್ಲ ನಾನು. ಹೋಮದ ಕೆಲಸ ನೋಡ್ಕೊಳ್ಳೋದಲ್ವಾ ಅಂದ್ರೆ ನನಗೇನು ಸಂಬಂಧ ಅಂದೆ. ಹಾಗೆ ಸಂಬಂಧ ಇಲ್ದಿರೋ ಥರ ಹೋಮಕ್ಕಿಲ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಅದಕ್ಕೆ ಬಾಯಿ ಇದೆ ಅಂತ ಏನಂದ್ರೆ ಅದನ್ನ ಮಾತಾಡಬಾರ್ದು. ಅಸ್ತು ದೇವತೆಗಳಿರ್ತಾರೆ. ಓ, ಯಾವ್ದನ್ಕೊಂಡ್ರು ಅದಾಗುತ್ತಾ? ಅಸ್ತು ದೇವತೆಗಳು ಎಲ್ಲೂ ಇರ್ತಾರಲ್ವಾ? ಹಾಗಾದ್ರೆ ಒಂದ್ ಮಾತು ಹೇಳ್ತೀನಿ, ಆಗುತ್ತೋ ಇಲ್ವೋ ನೋಡೋಣ. ನನಗ್ಯಾಕೋ ಅಲ್ಲಿ ಹೋಮ ನಡೆಯಲ್ಲ ಅಂತ ಅನ್ನಿಸ್ತಿದೆ. ನೀನ್ ಬದ್ಲಾಗಲ್ಲ ಊರ್ಮಿಳಾ. ಕನಿಷ್ಠ ಪಕ್ಷ ಒಂದು ಸಲನಾದ್ರೂ ನಿನ್ನ ಬಾಯಿಂದ ಒಳ್ಳೆ ಮಾತು ಬರುತ್ತಾ ಅಂತ ಕಾಯ್ತಾ ಇರ್ತೀನಿ. ಆದ್ರೆ ಪ್ರತಿ ಸಲ ಬರೀ ನಿರಾಸೆನೆ ಅಲ್ವಾ? ಅದಕ್ಕೆ ಕೆಲವು ವಿಷಯದಲ್ಲಿ ನನ್ನ ಕೆಣಕ್ಬಾರ್ದು. ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ತಿರೋದಲ್ವಾ, ಸುಮ್ಮನೆ ಟ್ರೀಟ್ಮೆಂಟ್ ತಗೊಳ್ಳಿ. ಸರಿಯಪ್ಪ. ಏನಂತೆ, ಸಿಕ್ಕದ್ಲೋ ಇಲ್ವೋ? ಇಲ್ಲ ಅಜ್ಜಿ. ಎಲ್ಲಿಗೆ ಹೊರಟೋದ್ಲೋ? ಕೆಳಗ್ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಬರ್ತೀನಿ.
ಅಯ್ಯೋ ಏರ್ಪಾಡೆಲ್ಲ ಆಗೋಗಿದೆ. ಇವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಏನ್ ಮಾಡೋದು? ಶ್ರೇಯಾ ಬಂದ್ಲಾ? ಹಾ, ಬರ್ತಿದ್ದಾಳೆ. ಬೇಗ ಬರೋದಕ್ಕೆ ಹೇಳಿ. ನೀವೆಷ್ಟೇ ಟೆನ್ಷನ್ ಮಾಡ್ಕೊಂಡ್ರೂ ಬರಲ್ಲ. ಈ ಹೋಮನೂ ನಡೆಯಲ್ಲ. ಊರ್ಮೇಳ ಪ್ಲಾನ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಹೋಮಾಗೆಲ್ಲ ಏರ್ಪಾಡು ಆಗೋಗಿದೆ. ಶ್ರೇಯಾ ಎಲ್ಲಿ ಅಂತ ಕೇಳ್ತಿದ್ದಾರೆ. ಇವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಇವಳೆ ನಿಮ್ಮ ಅಪ್ಪಂಗ್ ಫೋನ್ ಮಾಡಿದ್ಯಾ? ಮಾಡ್ದೆ ಅಜ್ಜಿ. ಶ್ರೇಯಾ ಇನ್ನೂ ಸಿಕ್ಕಿಲ್ವಂತೆ. ಏನ್ ಮಾಡೋದತ್ತೆ? ಸುಮ್ನಿರೆ, ನನಗೆ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ಲ. ಒಂದೇ ಒಂದ್ ದಾರಿ ಇದೆ. ಏನತ್ತೆ ಅದು? ಇದೊಂದೇ ದಾರಿ. ಮುಸ್ಕ್ ಹಾಕೊಂಡು ಹಸೆ ಮಣೆ ಮೇಲೆ ಹೇಗ್ ಕೂತಿದ್ಯೋ ಹಾಗೆ ಮುಸ್ಕ್ ಹಾಕೊಂಡು ಹೋಮ ಕೊಡ್ಬೇಕು. ಏನ್ ನೋಡ್ತಿದ್ಯೆ? ತಗೋ, ಟೈಮ್ ಇಲ್ಲ. ಏನೇ ಸಾಯಿಸ್ಬಿಡ್ತೀಯಾ? ನೀವೇ ನನ್ನನ್ನು ಸಾಯಿಸಿ. ಹೀಗೆ ಹಂತ ಹಂತವಾಗಿ ಸಾಯಿಸೋದ್ರ ಬದಲು ಒಂದೇ ಸಲ ಈ ಚಾಕು ಚುಚ್ಚಿ ನನ್ನ ಸಾಯಿಸ್ಬಿಡಿ. ನಾನು ಈ ತರ ಕರ್ಮ ಅನುಭವಿಸೋದು ತಪ್ಪತ್ತೆ. ಅಮ್ಮ ವೈದೇಹಿ, ಏನಮ್ಮ ಇದು? ಇನ್ನೇನಮ್ಮ ಮತ್ತೆ? ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಜೀವನ ಜೊತೆ ಇವ್ರು ಈ ತರ ಆಟ ಆಡ್ತಿದ್ದಾರೆ. ನಾನೇನ್ ಮಾಡಿದ್ನೆ? ಇನ್ನು ಬಾಕಿ ಏನ್ ಉಳ್ಸಿದೀರಾ? ಈಗ ಮಾಡಿರೋದ್ ಸಾಲ್ದಾ? ಮದ್ವೆ ಹೊತ್ತಿಗೆ ಶ್ರೇಯಾ ಇರ್ಲಿಲ್ಲ ಅಂತ ಅವಳು ಬದಲು ಮುಸುಕ್ ಹಾಕಿ ನನಗ್ ತಾಳಿ ಕಟ್ಸಿದ್ರಿ. ಈಗ ಮತ್ತೆ ಮುಸ್ಕ್ ಹಾಕೊಂಡು ಅವ್ರ ಪಕ್ಕ ಕೂತ್ಕೋ ಅಂತ ಹೇಳ್ತಿದ್ಯಲ್ಲ, ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಅನ್ಕೊಳ್ಳೋದೇನೇ ಇದೆ? ಹೇಗೋ ಒಂದ್ಸಲ ಕೂತಿದ್ಯಲ್ಲ,
ಇನ್ನೊಂದ್ಸಲ ಕೂತ್ಕೊಂಡ್ರೆ ಏನಾಗ್ಬಿಡತ್ತೆ? ಏನಾಗತ್ತಾ? ಹೋಮ ಆಗ್ತಿದ್ದ ಹಾಗೆ ರಾಜ ದಂಪತಿಗಳಾಗಿ ರಾತ್ರಿ ನಮ್ಮಿಬ್ರನ್ನು ಶೋಭನದ್ ರೂಮ್ ಒಳಗಡೆ ಕಳಿಸ್ತಾರೆ. ಹಾಗೆ ಮುಸ್ಕ್ ಹಾಕೊಂಡು ರೂಮ್ ಒಳಗೂ ಹೊರಟೋಗ್ತೀನಿ. ಪರವಾಗಿಲ್ವಾ? ಎಷ್ಟೇ ಆದ್ರೂ ಅವ್ರು ನನ್ ಗಂಡ. ಅವ್ರ ಜೊತೆ ನಾನು ಹೇಗೆ ನಡ್ಕೊಂಡ್ರು ತಪ್ಪಿಲ್ಲ. ಅಂದ್ಮೇಲೆ ನಾನು ಹೋಗ್ಲಾ? ಏನ್ ಮಾತಾಡ್ತಾ ಇದೀಯೇ? ಹಾಗಾದ್ರೆ ನೀವೇನ್ ಮಾತಾಡ್ತಿದ್ದೀರಾ ಹೇಳಿ ಮತ್ತೆ? ಶ್ರೇಯಾ ಇಲ್ದೇ ಇರುವಾಗ ಅವ್ರ ಪಕ್ಕದಲ್ಲಿ ಹೆಂಡತಿಯಾಗಿ ಕೂತ್ಕೊಳ್ಳೋಕೆ, ಬಂದಿದ ತಕ್ಷಣ ಆ ಕಡೆ ಹೋಗೋದಕ್ಕೆ ನಾನೇನ್ ಮನಸ್ಸಿಲ್ದೇ ಇರೋ ಒಂದ್ ಬೊಂಬೆ ಅನ್ಕೊಂಡಿದ್ದೀರಾ? ಮನಸ್ಸಿರೋ ಮನುಷ್ಯಳು. ಆ ಮನಸ್ಸಲ್ಲಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿರೋ ಒಂದ್ ಹುಡುಗಿ. ಕತ್ತಿಗೆ 3 ಗಂಟೆ ಹಾಕಿಸ್ಕೊಂಡು ಗಂಡ ಯಾರು ಅಂತ ಹೇಳ್ಕೊಳ್ಳೋದಕ್ಕೂ ಆಗದೆ ಆ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾ? ಅವ್ರ ಕಣ್ಣು ಎದುರು ಬಂದ ತಕ್ಷಣ ಅವ್ರು ನನ್ನವರು ಅಂತ ಅನ್ಸುತ್ತೆ. ಆದ್ರೆ ಇಲ್ಲ, ಈ ಮನೇಲಿ ಓಡಾಡ್ತಿದ್ರೆ ಇದು ನಂದೇ ಮನೆ ಅನ್ಸುತ್ತೆ. ಆದ್ರೆ ಅಲ್ಲ, ಇಲ್ಲಿರೋರೆಲ್ಲ ನನ್ನವರೇ ಆಗಿದ್ರು ಅವ್ರ ಹತ್ರ ಅದನ್ನ ಹೇಳ್ಕೊಳಕ್ಕಾಗ್ದೆ ಪ್ರತಿ ಕ್ಷಣ ಮಾನಸಿಕವಾಗಿ ಎಷ್ಟು ಕುಗ್ಗುತ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತಿದ್ಯಾ ಅಜ್ಜಿ? ಕೆಲವೊಂದ್ಸಲ ನೋವನ್ನ ಸಹಿಸೋದಕ್ಕೂ ಆಗದೆ ನಾನೇ ನಿಮ್ ಹೆಂಡತಿ ಅಂತ ಅವ್ರ ಹತ್ರ ಹೇಳ್ಬಿಡ್ಬೇಕು ಅಂತ ಅನ್ಸುತ್ತೆ ನಂಗೆ. ಈ ಮನೆ ಸೊಸೆ ನಾನೇ ಅಂತ ಜೋರಾಗಿ ಹೇಳ್ಬೇಕು ಅನ್ಸುತ್ತೆ. ಆದ್ರೆ ಮಾತು ಕೊಟ್ಟಿದ್ದೀನಲ್ಲ, ಅದಕ್ಕೆ ನೋವನ್ನೆಲ್ಲ ಮನಸ್ಸಲ್ಲೇ ಹಿಡಿದಿಟ್ಕೊಂಡು ಒಳಗೆ ನರಕ ಅನುಭವಿಸ್ತಾ ಇದ್ದೀನಿ. ಕೌಸಲ್ಯ, ನಿನ್ನ ಸೊಸೆ ಬಂದ್ರೆ ಹೋಮ ಶುರು ಮಾಡಬಹುದು. ಸರಿ ಗುರುಗಳೇ. ಶ್ರೇಯಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಅವಳು ಬಂದ ತಕ್ಷಣ ಶುರು ಮಾಡ್ಬಿಡೋಣ. ಅವಳು ದೇವಸ್ಥಾನದಿಂದ ಹೊರಟ್ಲಂತ? ಗೊತ್ತಿಲ್ಲ ಅತ್ತೆ. ಆಗ್ಲೇ ಅವ್ರ ಅಜ್ಜಿ ಬರ್ತಿದ್ದಾಳೆ ಅಂತ ಹೇಳಿದ್ರು, ಅದನ್ನೇ ನಾನು ಹೇಳ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಏನಿತ್ತು? ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಟ್ಕೊಂಡು. ನೀನ್ ಗೋಳೆಲ್ಲ ಆಮೇಲೆ. ಎಲ್ಲ ಸರಿ ಹೋದ್ರೆ ಈ ಚಾಕುಲೆ ಆಪಲ್ ಕಟ್ ಮಾಡಿ ತಿಂದ್ರಾಯ್ತು. ಅಲ್ಲಿ ಹೋಮಕ್ಕೆ ಸಮಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ಶ್ರೇಯಾನ್ ಕೇಳ್ಬೋದು. ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತೀವಿ. ತಗೊಳ್ಳೆ, ರೆಡಿ ಆಗು. ಆಗಿದ್ದಾಗ ಹೋಗ್ಲಿ, ನಾನ್ ಮಾತ್ರ ಇದು ನೋಡಲ್ಲ. ಏನ್ ನೋಡ್ತಿದ್ಯೆ? ನೀನಾದ್ರೂ ಹೇಳು. ಏನಮ್ಮ, ಮತ್ತೆ ನೀನು ಕೂಡ ಮುಸ್ಕ್ ಹಾಕೊಂಡು ಕೂತ್ಕೊಂತಾನೆ ಹೇಳ್ತೀಯಾ? ಯಾರಿಗೆ ಆದ್ರೂ ಕಷ್ಟಗಳು, ತೊಂದರೆಗಳು ಕೆಟ್ಟ ಕನಸಾಗಿ ಕಾಡ್ತಿರತ್ತಮ್ಮ. ಆದ್ರೆ ನನ್ನ ಜೀವನದಲ್ಲಿ ನಾನ್ ಸಂತೋಷವಾಗಿರ್ಬೇಕಾದ ಸಮಯದಲ್ಲೂ ಆ ಕೆಟ್ಟ ಕನಸನ್ನ ನಿಜ ಆಗೋ ಹಾಗೆ ಮಾಡ್ತಿದ್ದೀರಲ್ಲಮ್ಮ. ಇಲ್ಲಿವರೆಗೂ ನಡೆದಿರೋದು ಸಾಕಮ್ಮ. ಇನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ನನ್ನ ಬಿಟ್ಬಿಡಿ. ಈಗ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಮಾನ ಹೋಗಿ ಪ್ರಾಣ ಕಳ್ಕೊತಾನೆ. ಹಾಗಂದ್ಕೊಂಡೆ ಒಂದ್ಸಲ ತಲೆ ಬಗ್ಸಿದ್ದೀನಿ ಅಜ್ಜಿ. ಆದ್ರೆ ಆಮೇಲೆ ಅರ್ಥ ಆಗಿದ್ದೇನು ಅಂದ್ರೆ, ನನ್ ಜೀವನದಲ್ಲಿ ನೀನ್ ಹೀಗೆ ಆಟ ಆಡ್ತಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಬಿಡು. ಹೋಗೆ. ರೋಡಲ್ಲಿ ಅನಾಥೆ ತರ ಬಿದ್ದಿದ್ದೆ ನೀನು. ಮಗಳ ತರ ಬೆಳೆಸಿದಾರೆ ಅನ್ನೋ ಕೃತಜ್ಞತೆನೂ ಇಲ್ಲ. ನನ್ನನ್ನ ಅನಾಥೆಯಾಗಿ ಇರೋದಕ್ ಬಿಟ್ಬಿಡ್ಬೇಕಾಗಿತ್ತು. ಎಲ್ಲ ಇದ್ದು ಏನು ಇಲ್ದೇ ಇರೋಳ್ ತರ ಬದುಕೋದಕ್ಕಿಂತ ಏನು ಇಲ್ದೇ ಇರೋ ಅನಾಥೆ ತರ ಬದುಕೋದು ಎಷ್ಟೋ ಒಳ್ಳೇದು. ನನ್ನನ್ನ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ನೋಡಿದ್ಯಾ ಎಷ್ಟು ಕೊಬ್ಬ ಅವಳಿಗೆ? ಕೊಬ್ಬಲ್ಲ ಅತ್ತೆ, ಆತ್ಮಾಭಿಮಾನ. ಈಗಾಗ್ಲೇ ನಮಗೋಸ್ಕರ ಎಷ್ಟೊಂದು ಮಾಡಿದಾಳೆ. ಇನ್ನೂ ಮನ್ಸನ್ನ ಸಾಯಿಸ್ತಾ ಬದುಕು ಅಂದ್ರೆ ಯಾವ ಹೆಣ್ಮಗು ಒಪ್ಪಲ್ಲ. ನಿನ್ ಮಗಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಅವಳೇನ್ ವಹಿಸ್ಕೊಂಡ್ ಬರ್ತಿದ್ಯಲ್ಲೇ. ಏನ್ ಮಾಡ್ಬೇಕು ಅಂತೀರಾ?
ಒಬ್ಳು ಜೀವನ ಚೆನ್ನಾಗಿರ್ಲಿ ಅಂತ ಇನ್ನೊಬ್ಳು ಮಗ್ಳ ಜೀವನ ಹಾಳು ಮಾಡಕ್ಕಾಗತ್ತಾ? ಆದ್ರೆ ತಪ್ಪು ನಮ್ದೇ. ಅವತ್ತು ಮದ್ವೆ ಮಂಟಪದಿಂದ ಓಡ್ ಹೋದಾಗ ನಿಜ ಹೇಳಿದಿದ್ರೆ ಈ ತಲೆನೋವೇ ಇರ್ತಾ ಇರ್ಲಿಲ್ಲ. ಈ ಸಂಬಂಧ ಹೋದ್ರೆ ಇನ್ನೊಂದ್ ಸಂಬಂಧ ಬರ್ತಾ ಇತ್ತು. ಅನ್ಯಾಯವಾಗಿ ಅವಳ ಜೀವನನ ಹಾಳು ಮಾಡಿದ್ವಿ. ಈಗ ಇದ್ರಿಂದ ಹೇಗ್ ಪಾರಾಗೋದು ಅಂತ ಯೋಚಿಸೋದ್ ಬಿಟ್ಟು ಹಳೇದೆಲ್ಲ ಯೋಚಿಸ್ತೀಯಲ್ಲೇ. ಈಗಿನ ಯೋಚಿಸೋಕೆ ಏನು ಉಳ್ದಿಲ್ಲ ಅಜ್ಜಿ. ಅಕ್ಕ ಅಷ್ಟು ಹೇಳಿದ್ಮೇಲೆ ಒಪ್ಕೊಳ್ಳೋದು ತುಂಬಾ ಕಷ್ಟ. ಒಂದ್ ಕೆಲ್ಸ ಮಾಡೋ ಮುದ್ಕಿ, ಅವತ್ ಮದ್ವೆ ನಡೆದಿದ್ ಶ್ರೇಯಾ ಅಕ್ಕನ್ ಜೊತೆ ಅಲ್ಲ, ವೈದೇಹಿ ಅಕ್ಕನ್ ಜೊತೆ ಅಂತ ಹೇಳಿ ಭಾವನ್ ಪಕ್ಕದಲ್ಲಿ ವೈದೇಹಿ ಅಕ್ಕನ್ ಕೂರಿಸಿ ಹೋಮ ನಡೆಸಿದ್ರೆ ಕನಿಷ್ಠ ಇರೋ ಮರ್ಯಾದಿನಾರು ಉಳಿಯುತ್ತೆ. ಏಯ್ 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 ನಿಂತ್ಕೊಳ್ಳೋ, ನಿಂತ್ಕೋ. ಹೋಗೆಲ್ಲ ಹೇಳ್ಬಿಡ್ತೀಯೇನೋ? ಭಯ ಪಡ್ಬೇಡ. ಹೇಳೋ ಹಾಗಿದ್ದಿದ್ರೆ ಯಾವತ್ತೋ ಹೇಳ್ತಿದ್ದೆ. ಮಾತ್ ತಗೊಂಡು ಬಾಯಿಗೆ ಬೀಗ ಹಾಕಿದಳಕ್ಕ. ಎಲ್ರೂ ಒಂದೇ ತರ ತಯಾರಾಗಿದ್ದಾರೆ. ಈಗೇನ್ ಮಾಡ್ಲಿ? ಅಯ್ಯೋ ದೇವ್ರೇ. ಇನ್ನೂ ಎಷ್ಟೊತ್ತಾಗತ್ತಮ್ಮ ಕೌಸಲ್ಯ? ಇನ್ ಸ್ವಲ್ಪ ಹೊತ್ತಿನಲ್ಲೇ ರಾಹುಕಾಲ ಶುರು ಆಗ್ಬಿಡುತ್ತೆ. ಅಷ್ಟ್ರೊಳಗೆ ಹೋಮ ಶುರು ಮಾಡಬೇಕು. ಸರಿ ಆಯ್ತು ಗುರುಗಳೇ. ಅವಳು ಹೊರಟಿದಳೋ ಇಲ್ವೋ ಅಂತ ಒಂದ್ಸಲ ಕೇಳ್ಕೊಂಡ್ ಬರ್ತೀನಿ. ಅಮ್ಮ ನೀನ್ ಬೇಡಮ್ಮ, ಹಾ ನಾನು ಹೋಗ್ತೀನಿ. ಶ್ರೇಯಾ ಎಲ್ಲೋ? ನನಗೇನು ಗೊತ್ತು? ಈಗ ತಾನೇ ಹೋಮ ನಡೆಯೋದಿಲ್ಲ ಅಂತ ಹೇಳ್ದಲ್ಲ, ಶ್ರೇಯಾನೂ ಕಾಣಿಸ್ತಾ ಇಲ್ಲ. ಅಂದಮೇಲೆ ಶ್ರೇಯಾ ಬರ್ದೇ ಇರೋ ಹಾಗೆ ನೀನೇನೋ ಮಾಡಿರ್ತೀಯ. ನಮಗೋಸ್ಕರ ಆಗ್ಬೇಕಾಗಿರೋ ಕೆಲಸನ ನಾವೇ ಮಾಡಬೇಕು ಅಂತೇನಿಲ್ಲ ಅಪ್ಪ. ಬೇರೆಯವ್ರು ಕೂಡ ಮಾಡಿರ್ಬೋದಲ್ವಾ? ಹಾಗೆ ನನಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನನಗದು ಗೊತ್ತಿರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನನಗೆ ಅನುಕೂಲ ಆಗೋ ಥರ ಕೆಲಸ ಆಯ್ತೋ ಇಲ್ವೋ ಅನ್ನೋದೇ ಮುಖ್ಯ. ಹಾಗಲ್ಲ ಕಣೋ. ಇನ್ನೇನು ಮಾತಾಡ್ಬೇಡಪ್ಪ. ನಿನ್ನ ಮಗನಿಗೆ ಮತ್ತೆ ಅಧಿಕಾರ ಗಿಟ್ಟಿಸ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ, ಅದನ್ನ ಅನುಭವಿಸು. ಹೌದು, ಸಿಯಾ ಕಾಣಿಸ್ಲಿಲ್ಲ ಅಂತ ಅಂದ ತಕ್ಷಣ ಇದು ಊರ್ಮಿಳನ್ ಕೆಲಸ ಅಂತ ನಾನು ಅನ್ಕೊಂಡೆ. ನಿಜವಾಗ್ಲೂ ಇದು ಊರ್ಮಿಳನ್ ಕೆಲಸನೇನಾ? ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಭಯ ಪಡೋವಂಥದ್ದೇನಿಲ್ಲಮ್ಮ. ಸ್ವಲ್ಪ ದಿವಸ ನಾನು ಹೇಳ್ದಂಗೆ ಮಾಡಿ ಈ ಟ್ರೀಟ್ಮೆಂಟ್ನ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಯಜಮಾನರು ನಡೀತಾರೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅಲ್ಲೇನ್ ನಡೀತಿದ್ಯೋ ಏನೋ, ಅಲ್ಲೇ ನಿಂತು ನೋಡೋ ಚಾನ್ಸ್ ಸಿಗ್ತಿಲ್ವಲ್ಲ. ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನ್ ಅನ್ಕೊಂಡ್ರೆ ಏನು ಬೇಕಾದ್ರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲ್ಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ ಯಾವುದೋ ನಡೆಯಲ್ಲ ಅನ್ನೋದಾ ನಿಮ್ಮ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೋಮ ನಡೆಯಲ್ಲ.
ನಡೆದ್ರೆ ನಡೆಯಲ್ಲ.